ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಐ ಎಂ ಕಾದಲನ್ ಎಂಬ ಮಲಯಾಳಂ ಭಾಷೆಯ ಡ್ರಾಮಾ ಥ್ರಿಲ್ಲರ್ ಮೂವಿ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ವಿಷ್ಣು ತನ್ನ ಇಂಜಿನಿಯರಿಂಗ್ ಡಿಗ್ರಿ ಮುಗಿದ ನಂತರವೂ ಕೂಡ ಕೆಲಸ ಸಿಗದೆ ಪರದಾಡ್ತಿರ್ತಾನೆ. ವಿಷ್ಣು ಅನ್ಎಂಪ್ಲಾಯ್ಡ್ ಆಗಿದ್ದಾನೆ ಅಂತ ಈತ ಪ್ರೀತಿ ಮಾಡ್ತಿದ್ದ ಹುಡುಗಿ ಇವನ ಜೊತೆ ಬ್ರೇಕಪ್ ಮಾಡಿಕೊಳ್ತಾಳೆ. ಇದರಿಂದಾಗಿ ಫ್ರಸ್ಟ್ರೇಟ್ ಆದ ವಿಷ್ಣು ತಾನು ಪ್ರೀತಿ ಮಾಡ್ತಿದ್ದ ಹುಡುಗಿಯ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ ಬಿಡ್ತಾನೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಚಿತ್ರದಲ್ಲಿ ಒಂದೊಂದೇ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ವಿಷ್ಣು ತಾನು ಪ್ರೀತಿ ಮಾಡ್ತಿದ್ದ ಹುಡುಗಿಯ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಿದಾಗ ನೋಡಿದ್ದೇನೋ, ಈ ವಿಷಯ ಆ ಹುಡುಗಿಗೆ ಗೊತ್ತಾಯ್ತಾ? ಗೊತ್ತಾದ ನಂತರ ಆ ಹುಡುಗಿ ಮಾಡಿದ್ದೇನೋ, ಹಾಗೂ ಕತೆ ಮುಂದೆ ಹೋಗುತ್ತಾ ವಿಷ್ಣುವಿನ ಕತೆ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಅಂತ ಕೇರಳದಿಂದ ಬೆಂಗಳೂರಿಗೆ ಬರ್ತಿರುವ ಚಿತ್ರದ ಹೀರೋ ವಿಷ್ಣುವನ್ನ ನೋಡ್ತೀವಿ. ಈ ವಿಷ್ಣುವಿನ ಇಂಜಿನಿಯರಿಂಗ್ ಡಿಗ್ರಿ ಮುಗಿದು 1 ವರ್ಷ ಆದ್ರೂ ಕೂಡ ಇವನಿಗೆ ಎಲ್ಲೋ ಕೆಲಸನೇ ಸಿಕ್ಕಿರೋದಿಲ್ಲ. ವಿಷ್ಣು ರೆಡಿಯಾಗಿ ಟಿಫನ್ ಮಾಡ್ಕೊಂಡು ಇನ್ನೇನೋ ಇಂಟರ್ವ್ಯೂಗೆ ಹೋಗ್ಬೇಕು ಅನ್ನುವಾಗ ಇವನಿಗೆ ವಾಟ್ಸ್ಆಪ್ ನಲ್ಲಿ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಅನ್ನ ಓಪನ್ ಮಾಡಿ ನೋಡ್ತಿದ್ದ ಹಾಗೆ 1 ವರ್ಷದ ಹಿಂದೆ ತಾನು ಹೇಗಿದ್ದೆ ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ವಿಷ್ಣು ತನ್ನ ಇಂಜಿನಿಯರಿಂಗ್ ಡಿಗ್ರಿಯ ಫೈನಲ್ ಸೆಮಿಸ್ಟರ್ ನಲ್ಲಿದ್ದಾಗ ಕಂಪನಿಗಳು ಇವನ ಕಾಲೇಜ್ಗೆ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಬಂದಿರ್ತಾರೆ. ಈ ವಿಷ್ಣು ಫೈನಲ್ ಸೆಮಿಸ್ಟರ್ ಗೆ ಬರೋದಕ್ಕೂ ಮುಂಚೆನೆ 4 ಬ್ಯಾಕ್ಲಾಗ್ ಅನ್ನ ಇಟ್ಟುಕೊಂಡಿರ್ತಾನೆ. ಸೊ ಈ ವಿಷ್ಣು ಅಕಾಡೆಮಿಕಲಿ ಒಳ್ಳೆ ಸ್ಟೂಡೆಂಟ್ ಅಲ್ಲ ಅಂತ ಇಂಟರ್ವ್ಯೂ ಮಾಡೋರಿಗೆ ಅರ್ಥ ಆಗುತ್ತೆ. ವಿಷ್ಣು ಇಂಟರ್ವ್ಯೂವರ್ ಗಳನ್ನ ಇಂಪ್ರೆಸ್ ಮಾಡೋದಕ್ಕೆ ಅಂತ ತಾನು ರೆಡಿ ಮಾಡಿದ ಒಂದು ಪ್ರಾಜೆಕ್ಟ್ ಅನ್ನ ತೋರಿಸ್ತಾನೆ. ಅದೇನಂದ್ರೆ, ಈ ವಿಷ್ಣು ಒಂದು ರಿಲ್ಯಾಕ್ಸಿಂಗ್ ಪಿಲ್ಲೋ ಅನ್ನ ರೆಡಿ ಮಾಡಿರ್ತಾನೆ. ಅದು ನೋಡೋದಕ್ಕೆ ತುಂಬಾನೇ ಚಿಕ್ಕ ಸೈಜ್ ಅಲ್ಲಿ ಒಳ್ಳೆ ಡಸ್ಟರ್ ರೀತಿ ಕಾಣ್ತಿರುತ್ತೆ. ಆ ಪಿಲ್ಲೋಗೆ ಯಾವುದೇ ಬಟನ್ಸ್ ಇರೋದಿಲ್ಲ, ಜಸ್ಟ್ ಟ್ಯಾಪ್ ಮಾಡಿದ್ರೆ ಅದು ಆನ್ ಆಗಿ ಮಸಾಜರ್ ರೀತಿ ವರ್ಕ್ ಮಾಡ್ತಿರುತ್ತೆ. ಇವನ ಪ್ರಾಜೆಕ್ಟ್ ಆ ಇಂಟರ್ವ್ಯೂ ಮಾಡೋದಕ್ಕೆ ಬಂದವರಿಗೆ ಒಂಚೂರು ಕೂಡ ಇಷ್ಟ ಆಗೋದಿಲ್ಲ. ಸ್ಟ್ರೈಟ್ ಅವೇ ಇವನನ್ನ ರಿಜೆಕ್ಟ್ ಮಾಡಿ ಹೊರಗಡೆ ಕಳುಹಿಸಿ ಬಿಡ್ತಾರೆ. ವಿಷ್ಣು ಅದೇ ಬೇಜಾರಲ್ಲಿ ಹೊರಗಡೆ ಬರ್ತಾನೆ. ಆಗ ಇವನ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ವಿಷ್ಣು, ನಾನು ಫಾತಿಮಾ ಎಂಬ ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದ್ದಿದ್ದು ನಿನಗೂ ಕೂಡ ಗೊತ್ತಿದೆ ಅಲ್ವಾ? ಆಕೆ ಕೆಲವು ದಿನಗಳಿಂದ ನನ್ನ ಜೊತೆ ಸರಿಯಾಗಿ ಮಾತನಾಡ್ತಿಲ್ಲ. ಎಷ್ಟೇ ಮೆಸೇಜ್ ಮಾಡಿದ್ರು ಮೆಸೇಜ್ಗೂ ಕೂಡ ರಿಪ್ಲೈ ಮಾಡ್ತಿಲ್ಲ. ಆದ್ರೆ ಯಾವಾಗ ನೋಡಿದ್ರು ಆಕೆ ವಾಟ್ಸ್ಆಪ್ ನಲ್ಲಿ ಆನ್ಲೈನ್ ನಲ್ಲೇ ಇರ್ತಾಳೆ. ನನ್ಗೆ ಯಾಕೋ ಫಾತಿಮಾ ಬೇರೊಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅನಿಸ್ತಿದೆ. ವಿಷ್ಣು ಹೇಗಾದ್ರೂ ಮಾಡಿ ಆಕೆ ಫೋನ್ ಅನ್ನ ಹ್ಯಾಕ್ ಮಾಡಿ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ನ ಆಕ್ಸೆಸ್ ಅನ್ನ ಕೊಡು ಅಂತ ಕೇಳ್ತಾನೆ. ಮೊದಲೇ ಇಂಟರ್ವ್ಯೂ ನಲ್ಲಿ ರಿಜೆಕ್ಟ್ ಆಗಿ ಬೇಜಾರಲ್ಲಿದ್ದ ವಿಷ್ಣು ಆಮೇಲೆ ಮಾತನಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾನೆ. ವಿಷ್ಣು ಆಡಿಟೋರಿಯಂಗೆ ಹೋಗಿ ಕೂತಿದ್ದಾಗ ಅಲ್ಲಿಗೆ ಈತ ಪ್ರೀತಿ ಮಾಡ್ತಿದ್ದ ಹುಡುಗಿ ಶಿಲ್ಪಾ ಬರ್ತಾಳೆ. ಸ್ನೇಹಿತರೆ, ವಿಷ್ಣು ಪ್ರೀತಿ ಮಾಡ್ತಿರುವ ಈ ಶಿಲ್ಪಾಳ ಮನೆಯವರು ಸ್ವಲ್ಪ ಅನುಕೂಲಸ್ಥರಾಗಿರ್ತಾರೆ. ಇವಳ ತಂದೆ ಒಂದು ಚಿಟ್ ಫಂಡ್ ಕಂಪನಿಯನ್ನ ನಡೆಸ್ತಿರ್ತಾನೆ. ಶಿಲ್ಪಾ ವಿಷ್ಣುವಿಗೆ, ನಮ್ಮಿಬ್ಬರ ಪ್ರೀತಿಯ ವಿಚಾರವನ್ನ ನಮ್ಮ ತಂದೆಗೆ ಹೇಳ್ಬೇಕು ಅಂದ್ರೆ ನಿನಗೆ ಮೊದಲು ಯಾವ್ದಾದ್ರೂ ಕೆಲಸ ಸಿಗ್ಬೇಕು. ನೀನು ಎಲ್ಲೋ ಕೆಲಸಕ್ಕೆ ಹೋಗದೆ ಹೀಗೆ ಇದ್ರೆ ನಮ್ಮಿಬ್ಬರ ಮದುವೆಯ ವಿಚಾರವನ್ನ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಕ್ಯಾಂಪಸ್ ರಿಕ್ರೂಟ್ಮೆಂಟ್ಗೆ ಅಂತ ಬಂದಿದ್ದ ಎಲ್ಲ ಕಂಪನಿಗಳ ಇಂಟರ್ವ್ಯೂಗಳಲ್ಲಿ ವಿಷ್ಣು ಫೇಲ್ ಆದ ಅಂತ ಗೊತ್ತಾಗಿ ಶಿಲ್ಪಾಗೆ ತುಂಬಾನೇ ಕೋಪ ಬರುತ್ತೆ. ಅದೇ ಕೋಪದಲ್ಲಿ ಶಿಲ್ಪಾ, ವಿಷ್ಣು ಇನ್ಮೇಲಾದ್ರೂ ಲೈಫ್ ಅನ್ನ ಸೀರಿಯಸ್ ಆಗಿ ತಗೋ, ಮೊದಲು ನಿನ್ನ ಬ್ಯಾಕ್ಲಾಗ್ ಸಬ್ಜೆಕ್ಟ್ ಗಳನ್ನಾದ್ರೂ ಕ್ಲಿಯರ್ ಮಾಡ್ಕೋ ಅಂತ ಬೈತಾಳೆ. ಶಿಲ್ಪಾಳ ಮಾತುಗಳಿಂದ ವಿಷ್ಣುಗೆ ತುಂಬಾನೇ ಬೇಜಾರಾಗುತ್ತೆ. ಶಿಲ್ಪಾ, ನಾನು ಕೂಡ ಟ್ರೈ ಮಾಡ್ತಿದ್ದೀನಿ, ಆದಷ್ಟು ಬೇಗ ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ. ನಾನು ರೆಡಿ ಮಾಡಿರುವ ಈ ಪಿಲ್ಲೋನಾದ್ರೂ ನೋಡು ಅಂತ ತಾನು ರೆಡಿ ಮಾಡಿದ್ದ ಆ ಮಸಾಜರ್ ಪಿಲ್ಲೋವನ್ನ ಆಕೆಗೆ ಕೊಟ್ಟು ಅಲ್ಲಿಂದ ಹೊರಟು ಬರ್ತಾನೆ. ಆ ದಿನ ಸಾಯಂಕಾಲ ವಿಷ್ಣುವಿನ ಫ್ರೆಂಡ್ ಇವನ ಮನೆಗೆ ಬರ್ತಾನೆ. ಈಗ ವಿಷ್ಣುವಿನ ಫ್ಯಾಮಿಲಿಯಲ್ಲಿ ಇವನ ಅಪ್ಪ, ಅಮ್ಮ ಹಾಗೂ ಒಬ್ಬಳು ಚಿಕ್ಕ ತಂಗಿ ಇರೋದನ್ನ ನೋಡ್ತೀವಿ. ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿದ ವಿಷ್ಣುವಿನ ಬಳಿ ಒಂದು ಪ್ರಾಪರ್ ಆದ ಕಂಪ್ಯೂಟರ್ ಕೂಡ ಇರೋದಿಲ್ಲ. ತನ್ನ ಸ್ಟಡೀಸ್ಗೆ ಅಂತ ಈತ ಒಂದು ಹಳೆಯ ಕಾಲದ ಡೆಸ್ಕ್ಟಾಪ್ ಅನ್ನ ಯೂಸ್ ಮಾಡ್ತಿರ್ತಾನೆ. ಆದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದ ವಿಷ್ಣುವಿಗೆ ಟೆಕ್ನಾಲಜಿ ಅಂದ್ರೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ವಿಷ್ಣು ಕಾಲೇಜ್ ನಲ್ಲಿದ್ದಾಗ ಬೇರೆ ಬೇರೆ ಡಿವೈಸ್ ಗಳನ್ನ ಹ್ಯಾಕ್ ಮಾಡಿ ಎಲ್ಲರಿಗೂ ಆಶ್ಚರ್ಯ ಮೂಡುವ ಹಾಗೆ ಮಾಡ್ತಿರ್ತಾನೆ. ಸ್ನೇಹಿತರೆ, ವಿಷ್ಣು ಅಕಾಡೆಮಿಕಲಿ ತುಂಬಾನೇ ವೀಕ್ ಆಗಿದ್ರು ಕೂಡ ಟೆಕ್ನಿಕಲಿ ತುಂಬಾನೇ ಇಂಟೆಲಿಜೆಂಟ್ ಆಗಿರ್ತಾನೆ. ಇವನಿಗೆ ತನ್ನ ಕಂಪ್ಯೂಟರ್ಗೆ ವೈಫೈ ಹಾಕಿಸಿಕೊಳ್ಳೋದಕ್ಕೂ ಕೂಡ ದುಡ್ಡಿರೋದಿಲ್ಲ. ಹೀಗಾಗಿ ಪಕ್ಕದ ಮನೆಯವರ ವೈಫೈ ರೂಟರ್ ಅನ್ನ ಹ್ಯಾಕ್ ಮಾಡಿ ಇಂಟರ್ನೆಟ್ ಅನ್ನ ಯೂಸ್ ಮಾಡ್ತಿರ್ತಾನೆ. ಈಗ ವಿಷ್ಣುವಿನ ಫ್ರೆಂಡ್ ತಾನು ಪ್ರೀತಿ ಮಾಡ್ತಿದ್ದ ಹುಡುಗಿಯ ಮೊಬೈಲ್ ಅನ್ನ ಹ್ಯಾಕ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿದ್ದ ಅಲ್ವಾ? ಫಾತಿಮಾಳ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಈಸಿಯಾಗಿ ಹ್ಯಾಕ್ ಮಾಡಬಹುದು ಅಂತ ಮೊದಲಿಗೆ ಆಕೆಗೆ ಒಂದು ಫಿಶಿಂಗ್ ಮೆಸೇಜ್ ಅನ್ನ ಕಳಿಸ್ತಾನೆ. ಹೇಗಂದ್ರೆ, ಶಾಪಿಂಗ್ ವೆಬ್ಸೈಟ್ ಆಗಿರುವ ಅಮೆಝಾನ್ ನಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳ ಮೇಲೆ ಡಿಸ್ಕೌಂಟ್ ಇದೆ ಅಂತ ಒಂದು ಮೆಸೇಜ್ ಅನ್ನ ಸೆಂಡ್ ಮಾಡ್ತಾನೆ. ಆ ಲಿಂಕ್ ಅನ್ನ ಆ ಹುಡುಗಿ ಪ್ರೆಸ್ ಮಾಡ್ತಿದ್ದ ಹಾಗೆ ಆಕೆಯ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗುವ ಹಾಗೆ ರೆಡಿ ಮಾಡಿರ್ತಾನೆ. ಇವರಿಬ್ಬರು ಗೆಸ್ ಮಾಡಿದ ಹಾಗೆ ಆ ಫಾತಿಮಾ ಸ್ವಲ್ಪ ಸಮಯದ ನಂತರ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿಬಿಡ್ತಾಳೆ. ತಕ್ಷಣವೇ ವಿಷ್ಣು ಆ ಹುಡುಗಿಯ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ ಆಕ್ಸೆಸ್ ಅನ್ನ ತನ್ನ ಫ್ರೆಂಡ್ ಗೆ ಕೊಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ವಿಷ್ಣುವಿನ ಕಾಲೇಜ್ ಕೂಡ ಮುಗಿಯುತ್ತೆ. ಇವನ ಫ್ರೆಂಡ್ಸ್ ಗಳೆಲ್ಲ ಮೊದಲೇ ಕ್ಯಾಂಪಸ್ ಇಂಟರ್ವ್ಯೂಗಳಲ್ಲಿ ಸೆಲೆಕ್ಟ್ ಆಗಿದ್ದ ಕಾರಣ ಒಬ್ಬೊಬ್ಬರು ಒಂದೊಂದು ಕಂಪನಿಗಳಿಗೆ ಸೇರಿಕೊಳ್ತಾರೆ. ಏನು, ವಿಷ್ಣು ಪ್ರೀತಿ ಮಾಡ್ತಿದ್ದ ಶಿಲ್ಪಾ ತನ್ನ ತಂದೆಯ ಚಿಟ್ ಫಂಡ್ ಕಂಪನಿಯಲ್ಲೇ ಟೆಕ್ನಿಕಲ್ ಹೆಡ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾಳೆ. ಶಿಲ್ಪಾಳ ತಂದೆ ಚಾಕೋ ತನ್ನ ಮಗಳನ್ನ ಕರೆದುಕೊಂಡು ಹೋಗಿ ಕೆಲಸ ಮಾಡ್ತಿದ್ದ
ಮಾಡ್ತಿದ್ದ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಹೀಗೆ ದಿನಗಳು ಕಳೆದಂತೆ ಶಿಲ್ಪ ತನ್ನ ತಂದೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡ ನಂತರ ವಿಷ್ಣುವಿನ ಜೊತೆ ಕಾಂಟ್ಯಾಕ್ಟ್ ಅನ್ನ ಕಡಿಮೆ ಮಾಡ್ತಾಳೆ. ವಿಷ್ಣು ಶಿಲ್ಪಾಳ ಜೊತೆ ಮಾತನಾಡಬೇಕು ಅಂತ ಪದೇ ಪದೇ ಕಾಲ್ ಮಾಡ್ತಿರ್ತಾನೆ. ಆದ್ರೆ ಎಷ್ಟೇ ಕಾಲ್ ಮಾಡಿದ್ರು ಆಕೆ ಮಾತ್ರ ಇವನ ಫೋನ್ ಅನ್ನ ಪಿಕ್ ಮಾಡ್ತಿರೋದಿಲ್ಲ. ಬದಲಿಗೆ ಯಾವಾಗ್ಲೂ ಒಮ್ಮೆ ಇವನ ಮೆಸೇಜ್ ಗಳಿಗೆ ರಿಪ್ಲೈ ಮಾಡ್ತಿರ್ತಾಳೆ. ಒಂದು ದಿನ ಆಯ್ತಾ ಶಿಲ್ಪಾಳ ಜೊತೆ ಮಾತನಾಡ್ಲೇಬೇಕು ಅಂತ ಪದೇ ಪದೇ ಕಾಲ್ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಶಿಲ್ಪ ಮೀಟಿಂಗ್ ನಲ್ಲಿರ್ತಾಳೆ. ವಿಷ್ಣು ಪದೇ ಪದೇ ತನಗೆ ಕಾಲ್ ಮಾಡ್ತಿರೋದ್ರಿಂದ ಶಿಲ್ಪಾಗೆ ತುಂಬಾನೇ ಇರಿಟೇಟ್ ಆಗುತ್ತೆ. ಕಾಲ್ ಮಾಡಿ ಅವನಿಗೆ ಬೈತಾ, ಯಾಕೆ ಹೀಗೆ ಪದೇ ಪದೇ ಕಾಲ್ ಮಾಡ್ತೀಯಾ? ನಾನು ಫೋನ್ ಅನ್ನ ಪಿಕ್ ಮಾಡ್ತಿಲ್ಲ ಅಂದ್ರೆ ಬಿಸಿ ಇದೀನಿ ಅಂತ ಅರ್ಥ ಆಗೋದಿಲ್ವಾ? ನಿನ್ಗೇನೋ ಕೆಲ್ಸ ಇಲ್ಲ, ಆದ್ರೆ ನನ್ಗೂ ಕೂಡ ಮಾಡೋದಕ್ಕೆ ಕೆಲ್ಸ ಇರೋದಿಲ್ವಾ ಅಂತ ಬೈದು ಬಿಡ್ತಾಳೆ. ವಿಷ್ಣುಗೆ ಶಿಲ್ಪಾಳ ಮಾತುಗಳಿಂದ ತುಂಬಾನೇ ಬೇಜಾರಾಗುತ್ತೆ. ಅದೇ ಬೇಜಾರಲ್ಲಿ ತನ್ನ ಫ್ರೆಂಡ್ ಆಗಿರುವ ಮಣಿಕಂಠನ್ ಎಂಬಾತನ ಬಳಿಗೆ ಬರ್ತಾನೆ. ಈ ಮಣಿಕಂಠನ್ ಅದೇ ಊರಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಅನ್ನ ನಡೆಸ್ತಿರ್ತಾನೆ. ವಿಷ್ಣು ಮಣಿಕಂಠನ್ಗೆ, ಅಣ್ಣ ಶಿಲ್ಪ ಯಾಕೋ ಬರುತ್ತಾ ನನ್ನನ್ನ ಅವಾಯ್ಡ್ ಮಾಡ್ತಿದ್ದಾಳೆ. ಆಕೆ ಕೆಲಸಕ್ಕೆ ಸೇರಿಕೊಂಡ ನಂತರ ಯಾರನ್ನಾದ್ರೂ ಲವ್ ಮಾಡ್ತಿರ್ಬೋದಾ ಅಂತ ಅನುಮಾನ ಬರ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ಮಣಿಕಂಠನ್ ಹೇಳ್ತಾನೆ, ಹೇಗಿದ್ರು ನಿನ್ಗೆ ಹ್ಯಾಕಿಂಗ್ ಎಲ್ಲ ಬರುತ್ತೆ ಅಲ್ವಾ? ಶಿಲ್ಪಾಳ ಮೊಬೈಲ್ ಅನ್ನ ಹ್ಯಾಕ್ ಮಾಡಿ ಆಕೆ ಯಾರ ಜೊತೆಗಾದ್ರೂ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾಳ, ಯಾರ ಜೊತೆಗಾದ್ರೂ ಚಾಟ್ ಮಾಡ್ತಿದ್ದಾಳ ಚೆಕ್ ಮಾಡುವಂತ ಐಡಿಯಾ ಕೊಡ್ತಾನೆ. ಮತ್ತೊಂದು ಕಡೆ ಶಿಲ್ಪಾಳ ಟೆಕ್ನಿಕಲ್ ಟೀಮ್ ನಲ್ಲಿ ಮ್ಯಾಥ್ಯೂ ಎಂಬ ಒಬ್ಬ ಹುಡುಗ ಕೆಲಸ ಮಾಡ್ತಿರ್ತಾನೆ. ಆತ ನೋಡೋದಕ್ಕೆ ಶಿಲ್ಪಾಳನ್ನ ಇಷ್ಟಪಡ್ತಿರುವ ರೀತಿ ನಮಗೆ ಕಾಣಿಸುತ್ತೆ. ಆಗಾಗ ಆತ ಶಿಲ್ಪಾಳನ್ನ ಪಿಕಪ್ ಮಾಡೋದು ಡ್ರಾಪ್ ಮಾಡೋದೆಲ್ಲ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ಶಿಲ್ಪಾಳ ಜೊತೆ ಹೇಗಾದ್ರೂ ಮಾಡಿ ಮಾತನಾಡ್ಲೇಬೇಕು ಅಂತ ಡಿಸೈಡ್ ಆಗಿದ್ದ ವಿಷ್ಣು ಅವಳ ಕಂಪನಿಯ ಬಳಿಗೆ ಬರ್ತಾನೆ. ಆಗಲೂ ಕೂಡ ಶಿಲ್ಪ ಮ್ಯಾಥ್ಯೂನ ಕಾರ್ ನಲ್ಲೇ ಬಂದಿಳಿತಾಳೆ. ವಿಷ್ಣು ಶಿಲ್ಪಾಳನ್ನ ಅಲ್ಲೇ ಇದ್ದ ಒಂದು ಹೋಟೆಲ್ಗೆ ಕರೆದುಕೊಂಡು ಹೋಗ್ತಾನೆ. ವಿಷ್ಣು, ಏನಾಯ್ತು, ನಿನ್ಗೆ ಯಾವ್ದಾದ್ರು ಕೆಲಸ ಸಿಕ್ತಾ? ನಿನ್ನ ಬ್ಯಾಕ್ಲಾಗ್ ಸಬ್ಜೆಕ್ಟ್ ಗಳನ್ನ ಕ್ಲಿಯರ್ ಮಾಡ್ಕೊಂಡ ಅಂತ ಕೇಳ್ತಾಳೆ. ಅದಕ್ಕೆ ವಿಷ್ಣು ಹೆಸಿಟೇಟ್ ಮಾಡಿಕೊಳ್ತಾಳೆ, ಇಲ್ಲ ಶಿಲ್ಪ, ನನ್ಗೆ ಯಾವ್ದೋ ಕೆಲಸ ಸಿಕ್ಕಿಲ್ಲ, ಆದ್ರೆ ನನಗೆ ಮಣಿಕಂಠನ್ ಎಂಬ ಒಬ್ಬ ಅಣ್ಣ ಗೊತ್ತಿದ್ದಾರೆ. ಅವರ ಜೊತೆ ಸೇರ್ಕೊಂಡು ನಾನೊಂದು ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡಬೇಕು ಅಂತ ಅಂದುಕೊಂಡಿದ್ದೀನಿ. ಇದನ್ನ ಕೇಳಿದ ಶಿಲ್ಪಾಗೆ ತುಂಬಾನೇ ಕೋಪ ಬರುತ್ತೆ. ವಿಷ್ಣು, ನಿನ್ಗೆ ಗೊತ್ತಿಲ್ವಾ, ನನ್ನ ತಂದೆ ಒಂದು ಫಿನಾನ್ಸ್ ಕಂಪನಿಯನ್ನ ರನ್ ಮಾಡ್ತಿದ್ದಾರೆ. ನೀನ್ ನೋಡಿದ್ರೆ ಒಂದು ಕಂಪ್ಯೂಟರ್ ಸೆಂಟರ್ ಅನ್ನ ಓಪನ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ? ನಾನು ಮದುವೆ ಆಗೋ ಹುಡುಗ ಕಂಪ್ಯೂಟರ್ ಸೆಂಟರ್ ನಡೆಸ್ತಾನೆ ಅಂದ್ರೆ ನನ್ನ ತಂದೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನಾ? ವಿಷ್ಣು, ಲೈಫ್ ಅಲ್ಲಿ ದುಡ್ಡು ಅನ್ನೋದು ತುಂಬಾನೇ ಮುಖ್ಯ. ನೀನು ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ಚೆನ್ನಾಗಿ ಸಂಪಾದನೆ ಮಾಡಿದ್ರೇನೆ ಅಲ್ವಾ ನಮ್ಮ ಲೈಫ್ ಸೆಕ್ಯೂರ್ ಆಗಿರುತ್ತೆ. ಹೀಗೇನೆ ಕಂಟಿನ್ಯೂ ಆದ್ರೆ ನಮ್ಮ ವಿಷಯವನ್ನ ನಮ್ಮ ಮನೆಯಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಡ್ತಾಳೆ. ಹೀಗೆ ಇಬ್ಬರು ಮಾತನಾಡ್ತಿರುವಾಗ್ಲೇ ಶಿಲ್ಪ ಪದೇ ಪದೇ ತನ್ನ ಫೋನ್ ಅನ್ನ ಚೆಕ್ ಮಾಡ್ತಿರೋದನ್ನ ವಿಷ್ಣು ಅಬ್ಸರ್ವ್ ಮಾಡ್ತಾನೆ. ಅದೇ ಬೇಜಾರಲ್ಲಿ ವಿಷ್ಣು ಅಲ್ಲಿಂದ ಎದ್ದು ಸೀದಾ ಮನೆಗೆ ಬಂದು ಬಿಡ್ತಾನೆ. ಅದೇ ದಿನ ರಾತ್ರಿ ಈ ವಿಷ್ಣುವಿನ ಫ್ರೆಂಡ್ ಮನೆಗೆ ಬರ್ತಾನೆ. ಆತ ತುಂಬಾನೇ ಬೇಜಾರಾಗಿ, ವಿಷ್ಣು, ನೀನು ಫಾತಿಮಾಳ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ ಆಕ್ಸೆಸ್ ಕೊಟ್ಟಿದ್ದೆ ಅಲ್ವಾ? ಅವಳ ಇನ್ಸ್ಟಾಗ್ರಾಮ್ ಚಾಟ್ ಮಾಡಿದಾಗ ನನ್ಗೇನೆ ಶಾಕ್ ಆಗಿ ಹೋಯ್ತು. ವಿಷ್ಣು, ಆಕೆ ಕೇವಲ ನನ್ನ ಜೊತೆ ಮಾತ್ರ ಅಲ್ಲ, ಬೇರೆ ಬೇರೆ ಹುಡುಗರ ಜೊತೆ ಕೂಡ ರಿಲೇಶನ್ಶಿಪ್ ನಲ್ಲಿ ಇದ್ದಾಳೆ. ವಿಷ್ಣು, ಈ ಹುಡುಗಿಯರನ್ನ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಹೋಗ್ಬಾರ್ದು. ವಿಷ್ಣು, ಈಗ ಕಾಲೇಜ್ ಎಲ್ಲ ಮುಗಿದು ಶಿಲ್ಪ ಕೂಡ ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ. ಆಕೆ ಕೂಡ ಬೇರೆ ಯಾರಾದ್ರೂ ಹುಡುಗನನ್ನ ಪ್ರೀತಿ ಮಾಡ್ತಿರ್ಬಹುದು. ನಿನ್ಗೆ ಹೇಗಿದ್ರು ಹ್ಯಾಕಿಂಗ್ ಬರುತ್ತೆ ಅಲ್ವಾ? ಶಿಲ್ಪಾಳ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ ಚೆಕ್ ಮಾಡುವಂತ ಹುಳ ಬಿಡ್ತಾನೆ. ಮೊದಲೇ ಶಿಲ್ಪ ತನ್ನನ್ನ ಅವಾಯ್ಡ್ ಮಾಡ್ತಾಳೆ ಅಂತ ಅನುಮಾನ ಪಡ್ತಿದ್ದ ವಿಷ್ಣು ಬೇರೆ ದಾರಿ ಇಲ್ಲದೆ ಒಂದು ಲಿಂಕ್ ಅನ್ನ ಕ್ರಿಯೇಟ್ ಮಾಡಿ ಆಕೆ ಮೊಬೈಲ್ಗೆ ಸೆಂಡ್ ಮಾಡ್ತಾನೆ. ಆದ್ರೆ ಶಿಲ್ಪ ಒಂದು ಬರ್ತ್ಡೇ ಪಾರ್ಟಿಯಲ್ಲಿದ್ದ ಕಾರಣ ಎಷ್ಟೇ ಹೊತ್ತಾದ್ರೂ ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದಿಲ್ಲ. ಈಗ ವಿಷ್ಣುಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಕಾಲೇಜ್ ನಲ್ಲಿದ್ದಾಗ ಶಿಲ್ಪ ಇವನ ಮುಂದೆನೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿರ್ತಾಳೆ. ಆಕೆ ಯೂಸರ್ ಐಡಿ ಕಲೆಕ್ಟ್ ಮಾಡ್ಕೊಂಡು ಆಕೆ ಏನನ್ನ ಪಾಸ್ವರ್ಡ್ ಆಗಿ ಹಾಕಿರ್ಬೋದು ಅಂತ ಒಂದಷ್ಟು ಕಾಂಬಿನೇಷನ್ ಗಳನ್ನ ಟ್ರೈ ಮಾಡ್ತಾನೆ. ಆಶ್ಚರ್ಯವೆಂಬಂತೆ ಆಕೆ ಹೆಸರು ಹಾಗೂ ಒಂದಷ್ಟು ನಂಬರ್ ಗಳನ್ನ ಗೆಸ್ ಮಾಡಿ ಎಂಟರ್ ಮಾಡ್ತಿದ್ದ ಹಾಗೆ ಆಕೆ ಅಕೌಂಟ್ ಓಪನ್ ಆಗಿ ಬಿಡುತ್ತೆ. ತಕ್ಷಣವೇ ಶಿಲ್ಪ ಯಾರ ಜೊತೆಗಾದ್ರೂ ಚಾಟ್ ಮಾಡ್ತಿದ್ಲ ಅಂತ ಚೆಕ್ ಮಾಡ್ತಾನೆ. ಆಗ ಈ ಹಿಂದೆ ಶಿಲ್ಪಾಳನ್ನ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಮಾಡ್ತಿದ್ದ ಆ ಮ್ಯಾಥ್ಯೂನನ್ನ ನೋಡಿದ್ವಿ ಅಲ್ವಾ? ಆತ ಆಗಾಗ ತಿಂಡಿ ಆಯ್ತಾ, ಊಟ ಆಯ್ತಾ, ಮಲ್ಗಿದ್ರ ಎದ್ರ ಅಂತ ಮೆಸೇಜ್ ಮಾಡ್ತಿರ್ತಾನೆ. ವಿಷ್ಣುಗೆ ಕೋಪ ಬಂದು ಆ ಮ್ಯಾಥ್ಯೂನ ಚಾಟ್ ಅನ್ನ ಓಪನ್ ಮಾಡಿ ಅವನಿಗೆ ಕೆಟ್ಟದಾಗಿ ಬೈದು ಬಿಡ್ತಾನೆ. ಈ ಕಡೆ ಶಿಲ್ಪಾಳ ಅಕೌಂಟ್ ನಿಂದ ಬಂದಿದ್ದ ಆ ಮೆಸೇಜ್ ಅನ್ನ ನೋಡಿ ಮ್ಯಾಥ್ಯೂಗೆ ಶಾಕ್ ಆಗುತ್ತೆ. ಏನಪ್ಪಾ, ಈ ಹುಡುಗಿ ಹೀಗೆಲ್ಲ ಮೆಸೇಜ್ ಮಾಡ್ತಿದ್ದಾಳಲ್ಲ ಅಂತ ಚಾಟ್ ಇಂದ ಎಕ್ಸಿಟ್ ಆಗ್ತಾನೆ. ಮರುದಿನ ಆಫೀಸ್ಗೆ ಬರ್ತಿದ್ದ ಹಾಗೆ ಆ ಮ್ಯಾಥ್ಯೂ ಸೀದಾ ಶಿಲ್ಪಾಳ ಬಳಿ ಬರ್ತಾನೆ. ಶಿಲ್ಪ, ನಿಮ್ಗೆ ಆಗಾಗ ಮೆಸೇಜ್ ಮಾಡ್ತಾ ಇದ್ದಿದ್ದು ನನ್ನ ತಪ್ಪೆ, ಅದಕ್ಕೆ ಸಾರಿ ಕೇಳ್ತೀನಿ. ಇನ್ಮೇಲೆ ನನ್ನಿಂದ ನಿಮ್ಗೆ ಡಿಸ್ಟರ್ಬ್ ಆಗೋದಿಲ್ಲ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಶಿಲ್ಪಾಗೆ ಈತ ಯಾವುದರ ಬಗ್ಗೆ ಮಾತನಾಡ್ತಿದ್ದಾನೆ ಅಂತಾನೆ ಅರ್ಥ ಆಗೋದಿಲ್ಲ. ಮ್ಯಾಥ್ಯೂ, ಯಾವ ಮೆಸೇಜ್, ಯಾವ ರಿಪ್ಲೈ, ನೀವು ಯಾವುದರ ಬಗ್ಗೆ ಮಾತನಾಡ್ತಿದ್ದೀರೋ ನನಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಾಳೆ. ಮ್ಯಾಥ್ಯೂಗೆ ಆಶ್ಚರ್ಯವಾಗಿ ಶಿಲ್ಪಾಳ ಅಕೌಂಟ್ ನಿಂದ ಬಂದಿರುವ ಆ ಮೆಸೇಜ್ ಅನ್ನ ತೋರಿಸ್ತಾನೆ. ಅದನ್ನ ನೋಡಿದ ಶಿಲ್ಪಾಗೆ ಶಾಕ್ ಆಗುತ್ತೆ. ಮ್ಯಾಥ್ಯೂ, ನಾನು ನಿನ್ಗೆ ಯಾವುದೇ ಮೆಸೇಜ್ಗೆ ರಿಪ್ಲೈನೇ ಮಾಡಿಲ್ಲ.
ಈ ರಿಪ್ಲೈ ನನ್ನ ಮೊಬೈಲ್ ನಿಂದ ನಿನಗೆ ಹೇಗ್ ಬಂತೋ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯಾಥ್ಯೂ ಹಾಗಾದ್ರೆ ನಿನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಬೇರೆ ಯಾರಾದ್ರೂ ಹ್ಯಾಕ್ ಮಾಡಿರ್ಬೋದು ಅಂತ ಹೇಳ್ತಾನೆ. ಈತ ಹೀಗೆ ಹೇಳ್ತಿದ್ದ ಹಾಗೆ ಖಂಡಿತ ವಿಷ್ಣುನೇ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಿದ್ದಾನೆ ಅಂತ ಶಿಲ್ಪಾಗೆ ಅರ್ಥ ಆಗುತ್ತೆ. ತಕ್ಷಣವೇ ಪಕ್ಕಕ್ಕೆ ಬಂದು ವಿಷ್ಣುಗೆ ಕಾಲ್ ಮಾಡಿ ಸರಿಯಾಗಿ ಬೈತಾಳೆ. ವಿಷ್ಣು, ನಿನ್ಗೆಷ್ಟು ಧೈರ್ಯ ಇದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಹ್ಯಾಕ್ ಮಾಡ್ತೀಯಾ? ನನ್ನ ಪರ್ಸನಲ್ ಅಕೌಂಟ್ ಅನ್ನ ಓಪನ್ ಮಾಡೋದಕ್ಕೆ ನಿನಗೆ ರೈಟ್ಸ್ ಕೊಟ್ಟಿದ್ಯಾರು? ಇವತ್ತಿಗೆ ಎಲ್ಲ ಮುಗಿದು ಹೋಯ್ತು. ಇನ್ಮೇಲೆ ನನ್ಗೂ ನಿನ್ಗೂ ಯಾವುದೇ ಸಂಬಂಧ ಇಲ್ಲ. ನಿನ್ನನ್ನ ಎಲ್ಲ ಕಾಂಟ್ಯಾಕ್ಟ್ ನಲ್ಲೋ ಬ್ಲಾಕ್ ಮಾಡ್ತೀನಿ. ನನ್ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಟ್ರೈ ಮಾಡಬೇಡ ಅಂತ ಹೇಳಿ ಬ್ರೇಕಪ್ ಮಾಡಿಕೊಂಡು ಬಿಡ್ತಾಳೆ. ಶಿಲ್ಪಾಳ ಮಾತುಗಳನ್ನ ಕೇಳಿದ ವಿಷ್ಣು ತುಂಬಾನೇ ಎಮೋಷನಲ್ ಆಗ್ತಾನೆ. ವಿನಾಕಾರಣ ಶಿಲ್ಪಾಳ ಮೇಲೆ ಅನುಮಾನ ಪಟ್ಟು ಎಂತ ಕೆಲಸ ಮಾಡಿಬಿಟ್ಟೆ ಅಂತ ಅಳ್ತಾನೆ. ಶಿಲ್ಪಾಳನ್ನ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಷ್ಣುಗೆ ಅರ್ಥ ಆಗುತ್ತೆ. ಸೊ ಮರುದಿನವೇ ಡೈರೆಕ್ಟ್ ಆಗಿ ಹೋಗಿ ಆಕೆಯ ಜೊತೆ ಮಾತನಾಡೋಣ ಅಂತ ಆಫೀಸ್ಗೆ ಬರ್ತಾನೆ. ಶಿಲ್ಪಾಳ ಕ್ಯಾಬಿನ್ಗೆ ಹೋಗಿ, ಶಿಲ್ಪಾ ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡು. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನು ಈ ರೀತಿ ಅನುಮಾನ ಪಡೋದಿಲ್ಲ. ನಿನ್ನನ್ನ ಬಿಟ್ಟು ನನ್ನ ಕೈಲಿ ಇರೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನನ್ನ ಜೊತೆ ಬ್ರೇಕಪ್ ಮಾಡಿಕೊಡ್ಬೇಡ ಅಂತ ಬೇಡಿಕೊಳ್ತಾನೆ. ಅದೇ ಸಮಯಕ್ಕೆ ವಿಷ್ಣು ಮಾತನಾಡ್ತಿರೋದನ್ನ ಅಲ್ಲಿಗೆ ಬಂದ ಚಾಕೋ ಕೇಳಿಸಿಕೊಂಡು ಬಿಡ್ತಾನೆ. ತನ್ನ ಮಗಳನ್ನ ಕ್ಯಾಬಿನ್ ಇಂದ ಹೊರಗಡೆ ಕಳುಹಿಸಿ ವಿಷ್ಣುವಿನ ಜೊತೆ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ವಿಷ್ಣು ಧೈರ್ಯ ಮಾಡಿ, ಸರ್, ನಾನು ಹಾಗೂ ನಿಮ್ಮ ಮಕ್ಕಳು ಕಾಲೇಜ್ ದಿನಗಳಿಂದಲೇ ಪ್ರೀತಿ ಮಾಡ್ತಿದ್ದೀವಿ. ನಾವಿಬ್ಬರು ಮನೆಯಲ್ಲಿ ಮಾತಾಡಿ ಒಪ್ಪಿಸಿ ಮದುವೆ ಆಗ್ಬೇಕು ಅಂತ ಅಂದುಕೊಂಡಿದ್ದೀವಿ. ಸದ್ಯದಲ್ಲೇ ನನಗೆ ಯಾವುದಾದ್ರೂ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ದಯವಿಟ್ಟು ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಇವನ ಮಾತನ್ನ ಕೇಳ್ತಿದ್ದ ಹಾಗೆ ಚಾಕೋ ಇವನ ಕಪಾಳಕ್ಕೆ ಹೊಡೆದು ಬಿಡ್ತಾನೆ. ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಕಂಪನಿಯ ಒಳಗಡೆನೆ ಬಂದು ನನ್ನ ಮಗಳನ್ನ ಮದ್ವೆ ಮಾಡಿಕೊಡಿ ಅಂತ ಕೇಳ್ತಿದ್ಯಾ? ನನ್ನ ನಂತರ ಈ ಕಂಪನಿಗೆ ನನ್ನ ಮಗಳೇ MD ಆಗ್ತಾಳೆ. ಅಂತವಳನ್ನ ಕೆಲಸವಿಲ್ಲದೆ ಅಲಿಯುತ್ತಿರುವ ನಿನಗೆ ಕೊಟ್ಟು ಮದುವೆ ಮಾಡ್ಬೇಕಾ? ಇನ್ನೊಮ್ಮೆ ಈ ಕಡೆ ಬಂದ್ರೆ ನೀನು ಜೀವಂತವಾಗಿ ಇರೋದಿಲ್ಲ ಅಂತ ಅವನ ಕತ್ತಿನ ಪಟ್ಟಿಯನ್ನ ಹಿಡಿದು ಎಲ್ಲರ ಮುಂದೆ ಆಫೀಸ್ನಿಂದ ಹೊರಗಡೆ ತಳ್ಳಿ ಬಿಡ್ತಾನೆ. ಶಿಲ್ಪಾಳ ತಂದೆ ಮಾಡಿದ ಈ ಅವಮಾನದಿಂದಾಗಿ ವಿಷ್ಣುವಿನ ಈಗೋ ತುಂಬಾನೇ ಹರ್ಟ್ ಆಗುತ್ತೆ. ಜೊತೆಗೆ ತನ್ನ ತಂದೆ ಬಂದು ನನಗೆ ಹೊಡಿತಿದ್ರು, ಶಿಲ್ಪ ಬಂದು ತಡಿಲಿಲ್ವಲ್ಲ ಅಂತ ಮತ್ತಷ್ಟು ಕೋಪ ಬರುತ್ತೆ. ಹೇಗಾದ್ರೂ ಮಾಡಿ ಅವರಿಬ್ಬರ ಮೇಲೆ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸೀದಾ ಮಣಿಕಂಠನ್ನ ಕಂಪ್ಯೂಟರ್ ಶಾಪ್ಗೆ ಬಂದು ನಡೆದದ್ದನ್ನೆಲ್ಲ ಹೇಳಿಕೊಳ್ತಾನೆ. ಮಣಿಕಂಠನ್ ಇವನಿಗೆ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ತುಂಬಾನೇ ಕೋಪದಲ್ಲಿದ್ದ ವಿಷ್ಣು ಹೀಗೆ ಹೇಳ್ತಾನೆ, ಅಣ್ಣ, ಶಿಲ್ಪಾಳ ತಂದೆ ಚಾಕೋ ನಡೆಸ್ತಿರುವ ಆ ಫಿನಾನ್ಸ್ ಕಂಪನಿ ಕಂಪ್ಲೀಟ್ ಆಗಿ ಇಂಟರ್ನೆಟ್ ಹಾಗೂ ಸರ್ವರ್ ಮೇಲೆನೆ ಡಿಪೆಂಡ್ ಆಗಿದೆ. ಅವರ ಕಂಪನಿಯ ಸರ್ವರ್ ಅನ್ನ ಹ್ಯಾಕ್ ಮಾಡಿ ಅವರ ಬಿಸ್ನೆಸ್ ಅನ್ನ ಕಂಪ್ಲೀಟ್ ಆಗಿ ಹಾಳು ಮಾಡ್ತೀನಿ ಅಂತ ಕೋಪದಲ್ಲಿ ಹೇಳ್ತಾನೆ. ಸ್ನೇಹಿತರೆ, ಇಲ್ಲಿ ವಿಷ್ಣು ಬಂದು ಮಣಿಕಂಠನ್ ಬಳಿ ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾನೆ ಗೊತ್ತಾ? ಈ ಮಣಿಕಂಠನ್ ಒಂದು ಕಂಪ್ಯೂಟರ್ ಶಾಪ್ ಅನ್ನ ರನ್ ಮಾಡ್ತಿದ್ದಾನಲ್ವಾ? ಶಿಲ್ಪಾಳ ಕಂಪನಿಯಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕಂಪ್ಯೂಟರ್ ರಿಪೇರಿ ಇದ್ರೆ ಈ ಮಣಿಕಂಠನ್ನೇ ಹೋಗಿ ರಿಪೇರಿ ಮಾಡಿ ಬರ್ತಿರ್ತಾನೆ. ನೆಕ್ಸ್ಟ್ ಟೈಮ್ ಶಿಲ್ಪಾಳ ಕಂಪನಿಯ ಯಾವುದಾದ್ರೂ ಬ್ರಾಂಚ್ ನಲ್ಲಿ ರಿಪೇರಿ ಕೆಲಸ ಬಂದ್ರೆ ನನ್ನನ್ನು ಕರೆದುಕೊಂಡು ಹೋಗಿ, ಮುಂದೇನ್ ಮಾಡ್ಬೇಕು ನಾನು ಮಾಡಿ ಮುಗಿಸ್ತೀನಿ ಅಂತ ಹೇಳ್ತಾನೆ. ಮಣಿಕಂಠನ್ ಮೊದಲಿಗೆ ವಿಷ್ಣು, ಇದೆಲ್ಲ ಬೇಡ, ನಿನ್ನ ಪಾಡಿಗೆ ನೀನು ಯಾವ್ದಾದ್ರೂ ಕೆಲಸಕ್ಕೆ ಸೇರಿಕೊಂಡು ಲೈಫ್ ಅಲ್ಲಿ ಸೆಟಲ್ ಆಗೋ. ಶಿಲ್ಪಾಳ ಸ್ಟೇಟಸ್ಗೆ ನೀನು ಮ್ಯಾಚ್ ಆಗೋದಿಲ್ಲ, ಆಕೆಯನ್ನ ಮರೆತು ಬಿಡು ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಈ ವಿಷ್ಣು ತುಂಬಾನೇ ಹಠ ಮಾಡಿದ ಕಾರಣ ಬೇರೆ ದಾರಿ ಇಲ್ಲದೆ ಮಣಿಕಂಠನ್ ಅವನನ್ನ ಕರೆದುಕೊಂಡು ಶಿಲ್ಪಾಳ ಕಂಪನಿಯ ಒಂದು ಬ್ರಾಂಚ್ಗೆ ಹೋಗ್ತಾನೆ. ಮಣಿಕಂಠನ್ ಸಿಸ್ಟಮ್ ಅನ್ನ ರಿಪೇರಿ ಮಾಡ್ತಿದ್ರೆ ಈ ಕಡೆ ವಿಷ್ಣು ಯಾರಿಗೂ ಗೊತ್ತಾಗದ ಹಾಗೆ ಸಿಸ್ಟಮ್ ನ IP ಅಡ್ರೆಸ್ ಅನ್ನ ನೋಟ್ ಮಾಡಿಕೊಳ್ತಾನೆ. ತಕ್ಷಣವೇ ಮನೆಗೆ ಬಂದು VPN ಅಪ್ಲಿಕೇಶನ್ ಓಪನ್ ಮಾಡಿ ತನ್ನ ಹೆಸರನ್ನ ಕಾದಲನ್ ಅಂತ ಇಡ್ತಾನೆ. ತನ್ನ ಕಂಪ್ಯೂಟರ್ ನ IP ಅಡ್ರೆಸ್ ಜಪಾನ್ ನಲ್ಲಿ ತೋರಿಸುವ ಹಾಗೆ ಸೆಟ್ ಮಾಡಿ ಶಿಲ್ಪಾಳ ಕಂಪನಿಯ ಸರ್ವರ್ ಅನ್ನ ಹ್ಯಾಕ್ ಮಾಡಿಬಿಡ್ತಾನೆ. ಇಲ್ಲಿಗೆ ಸಿಂಕಟ್ಟಾಗಿ ಮರುದಿನ ಬೆಳಗ್ಗೆ ಎಂದಿನಂತೆ ಎಲ್ಲ ಸ್ಟಾಫ್ ಗಳು ಕಂಪನಿಗೆ ಬಂದು ಸಿಸ್ಟಮ್ ಅನ್ನ ಓಪನ್ ಮಾಡಿದ್ರೆ ಏನು ಕೂಡ ವರ್ಕ್ ಆಗ್ತಿರೋದಿಲ್ಲ. ಕಂಪನಿಯ ವೆಬ್ಸೈಟ್ ಗಳು, ಇಂಟರ್ನೆಟ್ ಸರ್ವಿಸಸ್ ಗಳು ಹಾಗೂ ಅಪ್ಲಿಕೇಶನ್ ಗಳೆಲ್ಲ ಹ್ಯಾಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಕಂಪನಿಯಲ್ಲಿ ದುಡ್ಡನ್ನ ಡೆಪಾಸಿಟ್ ಮಾಡಿದ ಕಸ್ಟಮರ್ ಗಳು ಗಾಬರಿಯಾಗಿ ಎಲ್ಲ ಬ್ರಾಂಚಸ್ ಗಳಿಗೆ ಹೋಗಿ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಚಾಕೋಗೆ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಟೆಕ್ನಿಕಲ್ ಟೀಮ್ ನ ಹೆಡ್ ಆಗಿರುವ ತನ್ನ ಮಗಳಿಗೆ ಕಾಲ್ ಮಾಡಿ ಸರಿಯಾಗಿ ಬೈತಾನೆ. ನಿಮ್ಮ ಟೆಕ್ನಿಕಲ್ ಟೀಮ್ ನಲ್ಲಿ 4-5 ಜನ ಸ್ಟಾಫ್ ಗಳು ಇದ್ರೂ ಕೂಡ ಕಂಪನಿಯ ಸರ್ವರ್ ಹ್ಯಾಕ್ ಆಗೋದಕ್ಕೆ ಹೇಗೆ ಸಾಧ್ಯ? ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ನೀನು ಹಾಗೂ ನಿನ್ನ ಟೀಮ್ ಸೇರ್ಕೊಂಡು ಆದಷ್ಟು ಬೇಗ ಸರ್ವರ್ ಅನ್ನ ಸರಿ ಮಾಡಿ ಅಂತ ರೇಗ್ತಾನೆ. ತಕ್ಷಣವೇ ಶಿಲ್ಪ ಹಾಗೂ ಆಕೆಯ ಟೀಮ್ ನವರು ಸೇರಿ ತಮ್ಮ ಕಂಪನಿಯ ಸರ್ವರ್ ಎಲ್ಲಿಂದ ಆಕ್ಸೆಸ್ ಆಗಿದೆ ಅಂತ ಚೆಕ್ ಮಾಡಿದಾಗ ಜಪಾನ್ ಅಂತ ತೋರಿಸುತ್ತೆ. ಸಮಯ ಕಳೆದಂತೆ ಈ ನ್ಯೂಸ್ ಎಲ್ಲ ಮೀಡಿಯಾಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತೆ. ಮತ್ತೊಂದು ಕಡೆ ಇದನ್ನೆಲ್ಲ ನೋಡ್ತಿದ್ದ ವಿಷ್ಣುಗೆ ತುಂಬಾನೇ ಖುಷಿಯಾಗುತ್ತೆ. ಆದ್ರೆ ಸ್ವಲ್ಪ ಸಮಯದ ನಂತರ ಶಿಲ್ಪ ಹಾಗೂ ಆಕೆಯ ಟೀಮ್ ನವರೆಲ್ಲ ಸೇರಿ ಒಂದು ಸೈಬರ್ ಸೆಕ್ಯೂರಿಟಿ ಕಂಪನಿಯ ಸಹಾಯದಿಂದ ಮತ್ತೆ ಸರ್ವರ್ ಅನ್ನ ರಿಕವರ್ ಮಾಡಿಕೊಳ್ತಾರೆ. ಸ್ನೇಹಿತರೆ, ಈಗ ನಮಗೊಂದು ವಿಷಯ ಗೊತ್ತಾಗುತ್ತೆ. ವಿಷ್ಣು ಕಾಲೇಜ್ ನಲ್ಲಿದ್ದಾಗ ಶಿಲ್ಪಾಗೆ ಒಂದು ಮಸಾಜರ್ ಪಿಲ್ಲೋವನ್ನ ಕೊಟ್ಟಿದ್ದ ಅಲ್ವಾ? ಒಂದು ದಿನ ಶಿಲ್ಪ ಕಂಪನಿಗೆ ಬಂದಾಗ ತನ್ನ ಬ್ಯಾಗ್ ನಲ್ಲಿದ್ದ ಆ ಮಸಾಜರ್ ಪಿಲ್ಲೋವನ್ನ ಸರ್ವರ್
ಡಿವೈಸ್ ನ ಮೇಲೆ ಇಟ್ಟು ಬಿಟ್ಟಿರ್ತಾಳೆ. ಮರುದಿನ ಬೆಳಿಗ್ಗೆ ವಿಷ್ಣುಗೆ ಶಿಲ್ಪಾನ ಕಂಪನಿಯವರು ಸರ್ವರ್ ಅನ್ನ ರಿಕವರ್ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ವಿಷ್ಣುಗೆ ಮತ್ತಷ್ಟು ಕೋಪ ಬಂದು ಈ ಬಾರಿ ವೈಫೈನ ಮೂಲಕ ಅವರ ಸರ್ವರ್ ಅನ್ನ ಹ್ಯಾಕ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾನೆ. ಮಣಿಕಂಠನ್ ಕಂಪ್ಯೂಟರ್ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿಯ ಜೊತೆ ತಾನು ಕೂಡ ಒಂದು ಬ್ರಾಂಚ್ಗೆ ಹೋಗ್ತಾನೆ. ಮಣಿಕಂಠನ್ ಬಳಿ ಕೆಲಸ ಮಾಡ್ತಿದ್ದ ಆ ವ್ಯಕ್ತಿ ರೂಟರ್ ಸರ್ವಿಸಿಂಗ್ ಅಂತ ಒಳಗಡೆ ಹೋಗ್ತಾನೆ. ಹೊರಗಡೆ ಆಟೋದಲ್ಲಿ ಕೂತಿದ್ದ ವಿಷ್ಣು ಆ ರೂಟರ್ ನ ಸಹಾಯದಿಂದ ಮತ್ತೆ ಸರ್ವರ್ ಅನ್ನ ಹ್ಯಾಕ್ ಮಾಡಿಬಿಡ್ತಾನೆ. ನಂತರ ಬ್ರಾಂಚ್ ನಲ್ಲಿದ್ದ ಸ್ಟಾಫ್ಗೆ ಗೊತ್ತಾಗದ ಹಾಗೆ ಮೊದಲು ಹೇಗಿತ್ತೋ ಎಲ್ಲ ರೂಟರ್ ಗಳನ್ನ ಅದೇ ರೀತಿ ಸೆಟ್ ಮಾಡಿಬಿಡ್ತಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ತಮ್ಮ ಕಂಪನಿಯ ಸರ್ವರ್ ಹ್ಯಾಕ್ ಆಗಿದೆ ಅಂತ ಚಾಕೋಗೆ ಗೊತ್ತಾಗುತ್ತೆ. ತಕ್ಷಣವೇ ತನ್ನ ಮಗಳನ್ನು ಸೇರಿ ಟೆಕ್ನಿಕಲ್ ಟೀಮ್ ನಲ್ಲಿ ಕೆಲಸ ಮಾಡ್ತಿರುವ ಎಲ್ಲರನ್ನು ಮೀಟಿಂಗ್ ಗೆ ಕರೆದು ಸರಿಯಾಗಿ ಬೈತಾನೆ. ಈ ಪ್ರಾಬ್ಲಮ್ ಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಕಂಡುಹಿಡಿಬೇಕು ಅಂತ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗಿರುವ ಸಿಮಿ ಎಂಬ ಮಹಿಳೆಯನ್ನ ಕರೆಸ್ತಾರೆ. ಚಾಕೋ ಸಿಮಿಯನ್ನ ಕರೆದು, ಮೇಡಮ್ ಹೇಗಾದ್ರೂ ಮಾಡಿ ನಮ್ಮ ಸರ್ವರ್ ಅನ್ನ ಹ್ಯಾಕ್ ಮಾಡ್ತಿರುವ ಆ ಕಳ್ಳ ಯಾರು ಅಂತ ಕಂಡುಹಿಡಿಯಿರಿ. ತಕ್ಷಣವೇ ತನ್ನ ಕೆಲಸವನ್ನ ಸ್ಟಾರ್ಟ್ ಮಾಡಿಕೊಂಡ ಸಿಮಿ ಸರ್ವರ್ ಅನ್ನ ಬೇರೆ ಯಾರಾದ್ರೂ ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ತನಗೆ ಗೊತ್ತಾಗುವ ಹಾಗೆ ಒಂದು ಅಲರ್ಟ್ ಅನ್ನ ಸೆಟ್ ಮಾಡ್ತಾಳೆ. ಆ ದಿನ ರಾತ್ರಿ ಮತ್ತೆ ವಿಷ್ಣು ಕಂಪನಿಯ ಸರ್ವರ್ ಅನ್ನ ಆಕ್ಸೆಸ್ ಮಾಡಬೇಕು ಅಂತ ಓಪನ್ ಮಾಡ್ತಾನೆ. ತಕ್ಷಣವೇ ಸಿಮಿಗೆ ಸರ್ವರ್ ಅನ್ನ ಬೇರೆ ಯಾರೋ ಆಕ್ಸೆಸ್ ಮಾಡ್ತಿದ್ದಾರೆ ಅಂತ ಅಲರ್ಟ್ ಹೋಗುತ್ತೆ. ತಕ್ಷಣವೇ ಸಿಮಿ ಕಂಪ್ಯೂಟರ್ಗೆ ಲಾಗಿನ್ ಆಗಿ ವಿಷ್ಣುವಿನ IP ಅಡ್ರೆಸ್ ಅನ್ನ ಫೈಂಡ್ ಔಟ್ ಮಾಡೇ ಬಿಡ್ತಾಳೆ. ಈ ವಿಷ್ಣು ತನ್ನ IP ಅಡ್ರೆಸ್ಗೆ ಐ ಆಮ್ ಕಾದಲನ್ ಅಂತ ಸೆಟ್ ಮಾಡಿದ್ದ ಅಲ್ವಾ. ಹಲೋ ಕಾದಲನ್, ಐ ಫೌಂಡ್ ಔಟ್ ಯು ಅಂತ ಮೆಸೇಜ್ ಅನ್ನ ಸೆಂಡ್ ಮಾಡ್ತಾಳೆ. ಆ ಮೆಸೇಜ್ ಅನ್ನ ನೋಡ್ತಿದ್ದ ಹಾಗೆ ವಿಷ್ಣುಗೆ ತಾನು ಸಿಕ್ಕಿ ಹಾಕಿಕೊಂಡು ಬಿಟ್ನಲ್ಲ ಅಂತ ಭಯ ಆಗೋದಕ್ಕೆ ಶುರುವಾಗುತ್ತೆ. ತಕ್ಷಣವೇ ಸರ್ವರ್ ನಿಂದ ಎಕ್ಸಿಟ್ ಆಗಿ ಕಂಪ್ಯೂಟರ್ ಅನ್ನ ಆಫ್ ಮಾಡಿಬಿಡ್ತಾನೆ. ಈ ವಿಷಯ ಮಣಿಕಂಠನ್ಗೆ ಗೊತ್ತಾಗಿ ವಿಷ್ಣು ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡಿಬಿಡು. ಶಿಲ್ಪಾಳ ತಂದೆ ಚಾಕೋಗೆ ನೀನೆ ಹ್ಯಾಕ್ ಮಾಡಿದ್ದು ಅಂತ ಗೊತ್ತಾದ್ರೆ ನಿನ್ನನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವಿಷ್ಣು ಹೀಗೆ ಹೇಳ್ತಾನೆ, ಅಣ್ಣ ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ಅವರಿಗೆ ನನ್ನ IP ಅಡ್ರೆಸ್ ಮಾತ್ರನೇ ಗೊತ್ತಾಗಿದೆ, ಆದ್ರೆ ನಾನು VPN ಯೂಸ್ ಮಾಡ್ತಿದ್ದೀನಿ, ಇದರಿಂದಾಗಿ ಅವರಿಗೆ ನನ್ನ ಲೊಕೇಶನ್ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾನೆ. ಇಲ್ಲಿಗೆ ಸಿನ್ಕಟ್ಟಾಗಿ ಮರುದಿನ ಬೆಳಿಗ್ಗೆ ಸಿಮಿ ಚಾಕೋನ ಬಳಿ ಬಂದು ಐ ಎಂ ಕಾದಲನ್ ಎಂಬ ಆ ಹ್ಯಾಕರ್ ನ ಬಗ್ಗೆ ಇನ್ಫಾರ್ಮ್ ಮಾಡ್ತಾಳೆ. ಸರ್, ಐ ಎಂ ಕಾದಲನ್ ಎಂಬ ಆ ಹೆಸರನ್ನ ನೋಡಿದ್ರೆ ಖಂಡಿತ ಆ ಹ್ಯಾಕರ್ ಒಬ್ಬ ಮಲಯಾಳಿ ಅಂತ ಅನಿಸ್ತಿದೆ. ಯಾಕಂದ್ರೆ ಆ ರೀತಿ ಹೆಸರುಗಳನ್ನ ಮಲಯಾಳಿ ಹುಡುಗರು ಯೂಸ್ ಮಾಡೋದನ್ನ ನಾನು ನೋಡಿದ್ದೀನಿ. ಸರ್, ನನಗೆ ಸ್ವಲ್ಪ ಟೈಮ್ ಕೊಡಿ, ಆ ಹ್ಯಾಕರ್ ಎಲ್ಲಿಯವನೋ ಅವನ ಲೊಕೇಶನ್ ಏನು ಅಂತ ಫೈಂಡ್ ಔಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲೇ ಇದ್ದಕ್ಕಿದ್ದ ಹಾಗೆ ಚಾಕೋಗೆ ಎದೆನೋವು ಬಂತು ಅಂತ ಕೆಳಗಡೆ ಕುಸಿದು ಬಿದ್ದು ಬಿಡ್ತಾನೆ. ತಕ್ಷಣವೇ ಕಂಪನಿಯ ಸ್ಟಾಫ್ಗಳು ಚಾಕೋನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ನೋಡಿದ್ರೆ ಚಾಕೋಗೆ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ವಿಷಯ ಗೊತ್ತಾಗಿ ತಕ್ಷಣವೇ ಶಿಲ್ಪಾ ತನ್ನ ತಂದೆಯನ್ನ ನೋಡೋದಕ್ಕೆ ಅಂತ ಹಾಸ್ಪಿಟಲ್ಗೆ ಓಡಿ ಬರ್ತಾಳೆ. ಡಾಕ್ಟರ್ ಚಾಕೋ ಈಗ ಔಟ್ ಆಫ್ ಡೇಂಜರ್ ಅಂತ ಹೇಳಿದ ಕಾರಣ ಶಿಲ್ಪಾಗೆ ಸಮಾಧಾನ ಆಗುತ್ತೆ. ಅಲ್ಲಿಂದ ವಾಪಸ್ ಮನೆಗೆ ಬರ್ಬೇಕು ಅನ್ನುವಾಗ ಅದೇ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರುವ ತಮ್ಮ ಕಾಲೇಜ್ ಪ್ರೊಫೆಸರ್ ನನ್ನ ನೋಡ್ತಾಳೆ. ತಕ್ಷಣವೇ ಒಳಗಡೆ ಹೋಗಿ, ಸರ್ ಹೇಗಿದ್ದೀರಾ, ನಾನು ಶಿಲ್ಪಾ, ನಿಮ್ಮ ಸ್ಟೂಡೆಂಟ್ ಅಂತ ಪರಿಚಯ ಮಾಡಿಕೊಳ್ತಾಳೆ. ವಯಸ್ಸಾಗಿದ್ದ ಆ ಪ್ರೊಫೆಸರ್ಗೆ ಶಿಲ್ಪಾ ಇನ್ನೂ ಕೂಡ ನೆನಪಿರ್ತಾಳೆ. ಶಿಲ್ಪಾ, ನಿನ್ನನ್ನ ಹೇಗೆ ಮರೆಯೋದಕ್ಕೆ ಸಾಧ್ಯ, ನಿನ್ನ ಕ್ಲಾಸ್ ನಲ್ಲಿ ನೀನೇ ಅಲ್ವಾ ಯಾವಾಗ್ಲೂ ಟಾಪರ್ ಆಗ್ತಾ ಇದ್ದಿದ್ದು. ಹೌದು, ನಿನ್ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ವಿಷ್ಣು ಎಂಬ ಹುಡುಗ ಓಡಾಡ್ತಿದ್ದ ಅಲ್ವಾ, ಅವನೀಗ ಎಲ್ಲಿದ್ದಾನೆ, ಅವನಿಗೆ ಕೆಲಸ ಸಿಕ್ತಾ ಅಂತ ವಿಚಾರಿಸ್ತಾರೆ. ಅದಕ್ಕೆ ಶಿಲ್ಪಾ, ಇಲ್ಲ ಸರ್, ಆತ ಈಗ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ, ಅಂದ ಹಾಗೆ ವಿಷ್ಣುಗೆ ಕೆಲಸ ಕೂಡ ಸಿಕ್ಕಿಲ್ಲ ಸರ್ ಅಂತ ಹೇಳ್ತಾಳೆ. ಅದಕ್ಕೆ ಪ್ರೊಫೆಸರ್ ನಗುತ್ತಾ ಹೀಗೆ ಹೇಳ್ತಾರೆ, ಶಿಲ್ಪಾ, ಆ ಹುಡುಗ ತುಂಬಾನೇ ಇಂಟೆಲಿಜೆಂಟ್, ಆದ್ರೆ ಅಷ್ಟೇ ಡೇಂಜರ್ ಕೂಡ ಹೌದು. ಕ್ಯಾಂಪಸ್ ಇಂಟರ್ವ್ಯೂ ನಲ್ಲಿ ತಾನು ಸೆಲೆಕ್ಟ್ ಆಗ್ಲಿಲ್ಲ ಅಂತ ನಮ್ಮ ಕಾಲೇಜ್ ನ ಸರ್ವರ್ ಅನ್ನೇ ಹ್ಯಾಕ್ ಮಾಡಿಬಿಟ್ಟಿದ್ದ. ಈ ವಿಷಯ ನನಗೆ ಗೊತ್ತಾಗಿ ಅವನನ್ನ ಕರೆದು ಸರಿಯಾಗಿ ಬೈದು ಬುದ್ಧಿ ಹೇಳಿದ್ದೆ. ಒಂದು ವೇಳೆ ಈ ವಿಷಯ ಹೊರಗಡೆ ಗೊತ್ತಾದ್ರೆ ಅವನ ಕರಿಯರ್ ಹಾಳಾಗುತ್ತೆ ಅಂತ ನಾನೇ ಈ ವಿಷಯವನ್ನ ದೊಡ್ಡದು ಮಾಡ್ಲಿಲ್ಲ. ಆ ವಿಷ್ಣುಗಿರುವ ಟ್ಯಾಲೆಂಟ್ ಅನ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡ್ರೆ ದೊಡ್ಡ ಪೊಸಿಷನ್ ಗೆ ಹೋಗುವ ಕೆಪಾಸಿಟಿ ಇರುವ ಹುಡುಗ ಅಂತ ಹೇಳ್ತಾರೆ. ಪ್ರೊಫೆಸರ್ ನ ಮಾತುಗಳನ್ನ ಕೇಳ್ತಿದ್ದ ಹಾಗೆ ಶಿಲ್ಪಾಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ನಾನು ಬ್ರೇಕಪ್ ಮಾಡ್ಕೊಂಡೆ ಅನ್ನೋ ಕಾರಣಕ್ಕೆ ವಿಷ್ಣುನೇ ನಮ್ಮ ಕಂಪನಿಯನ್ನೇನಾದ್ರೂ ಹ್ಯಾಕ್ ಮಾಡ್ತಿರ್ಬಹುದಾ? ಪ್ರೊಫೆಸರ್ ನ ಮಾತುಗಳನ್ನ ಕೇಳ್ತಿದ್ರೆ ಖಂಡಿತ ವಿಷ್ಣುನೇ ಈ ಕೆಲಸ ಮಾಡಿರ್ಬಹುದು ಅಂತ ಸೀದಾ ಅವನ ಮನೆಗೆ ಬರ್ತಾಳೆ. ಸೀದಾ ವಿಷ್ಣುವಿನ ರೂಮ್ಗೆ ಹೋಗಿ ಬಾಗಿಲನ್ನ ಹಾಕೊಂಡು, ವಿಷ್ಣು, ನೀನೆ ನಮ್ಮ ಕಂಪನಿಯ ಸರ್ವರ್ ಗಳನ್ನ ಹ್ಯಾಕ್ ಮಾಡ್ತಿರೋದು ಅಂತ ನನ್ಗೆ ಗೊತ್ತಾಗಿದೆ. ನಮ್ಮ ಅಪ್ಪನಿಗೇನಾದ್ರೂ ನೀನೆ ಹ್ಯಾಕ್ ಮಾಡಿದ್ದು ಅಂತ ಗೊತ್ತಾದ್ರೆ ನಿನ್ನನ್ನ ಜೀವಂತವಾಗಿ ಬಿಡೋದಿಲ್ಲ. ನಿನ್ನ ಒಳ್ಳೆದಕ್ಕೇನೆ ಹೇಳ್ತಿದ್ದೀನಿ, ಇದನ್ನೆಲ್ಲ ಸ್ಟಾಪ್ ಮಾಡಿಬಿಡು ಅಂತ ಬೈತಾಳೆ. ಇವಳ ಮಾತುಗಳನ್ನ ಕೇಳಿ ಗಾಬರಿಯಾದ ವಿಷ್ಣು, ಇಲ್ಲ, ನಾನು ಹ್ಯಾಕ್ ಮಾಡಿಲ್ಲ ಅಂತಾನೆ ಹೇಳ್ತಿರ್ತಾನೆ. ಇದಾಗಿ ಕೆಲವು ದಿನಗಳ ನಂತರ ಶಿಲ್ಪಾ ಕಂಪನಿಯಲ್ಲಿದ್ದಾಗ ಆ ಮ್ಯಾಥ್ಯೂ ಈಕೆ ಬಳಿಗೆ ಬರ್ತಾನೆ. ನೋಡಿದ್ರೆ ಆತ ಸೀದಾ, ಶಿಲ್ಪಾ, ನನ್ನನ್ನ ಮದ್ವೆ ಆಗ್ತೀಯ ಅಂತ ಪ್ರಪೋಸ್ ಮಾಡ್ತಾನೆ. ಶಿಲ್ಪಾ ರೇಗ್ತಾಳೆ ಅಂತ ನೋಡಿದ್ರೆ ಆಕೆ ಏನ್ ಹೇಳ್ತಾಳೆ ಗೊತ್ತಾ? ಮ್ಯಾಥ್ಯೂ, ನನ್ನನ್ನ ಮದ್ವೆ ಆಗ್ಬೇಕು ಅಂದ್ರೆ ನೀವು ಮೊದಲು ನನ್ನ ತಂದೆಯ ಜೊತೆ ಮಾತನಾಡಿ, ನನ್ನ ತಂದೆ ಮದುವೆಗೆ ಒಪ್ಪಿದ್ರೆ ನನ್ಗೂ ಕೂಡ ಏನು ಅಭ್ಯಂತರ ಇಲ್ಲ ಅಂತ ಹೇಳಿಬಿಡ್ತಾಳೆ. ತಕ್ಷಣವೇ ಮ್ಯಾಥ್ಯೂ
ಮ್ಯಾಥ್ಯೂ ಚಾಕೋನ ಬಳಿ ಹೋಗಿ ನಾನು ಶಿಲ್ಪಾಳನ್ನ ಮದ್ವೆ ಆಗ್ತೀನಿ ಅಂತ ಕೇಳ್ತಾನೆ. ಈ ಮ್ಯಾಥ್ಯೂ ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಿದ್ದ ಕಾರಣ ಚಾಕೋಗೆ ಇವನ ಮೇಲೆ ಒಳ್ಳೆ ಒಪಿನಿಯನ್ ಇರುತ್ತೆ. ಸೊ ಇಬ್ಬರ ಮನೆಯವರು ಮಾತನಾಡಿ ಇಬ್ಬರ ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸದ್ಯದಲ್ಲೇ ಇಬ್ಬರಿಗೂ ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಇಬ್ಬರು ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಕೂಡ ಮಾಡಿಸಿಕೊಳ್ತಿರ್ತಾರೆ. ಮತ್ತೊಂದು ಕಡೆ ವಿಷ್ಣುಗೆ ಈ ವಿಷಯ ಗೊತ್ತಾಗಿ ತುಂಬಾನೇ ಬೇಜಾರು ಹಾಗೂ ಕೋಪ ಎರಡೂ ಆಗುತ್ತೆ. ಮದ್ವೆಗೂ ಮುಂಚೆ ತನ್ನ ಮದುವೆಯ ವಿಷಯವನ್ನ ವಿಷ್ಣುಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಶಿಲ್ಪಾ ಅವನನ್ನ ಕರೆಸ್ತಾಳೆ. ಅಷ್ಟರಲ್ಲೇ ಶಿಲ್ಪಾಳನ್ನ ಫಾಲೋ ಮಾಡ್ತಾ ಬಂದಿದ್ದ ಮ್ಯಾಥ್ಯೂ ಅಲ್ಲಿಗೆ ಬಂದು ಬಿಡ್ತಾನೆ. ವಿಷ್ಣುವನ್ನ ನೋಡ್ತಿದ್ದ ಹಾಗೆ ನೀನೇ ಅಲ್ವಾ ಶಿಲ್ಪಾಳ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಿದ್ದು. ವಿಷ್ಣು ಹಾಗ್ ನೋಡಿದ್ರೆ ನಾನ್ ನಿನ್ಗೆ ಆ ವಿಷಯಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ನೀನು ಆ ದಿನ ರಾತ್ರಿ ಶಿಲ್ಪಾಳ ಅಕೌಂಟ್ ನಿಂದ ನನಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕೇನೆ ನಮ್ಮಿಬ್ಬರ ಫ್ರೆಂಡ್ಶಿಪ್ ಜಾಸ್ತಿ ಆಯ್ತು. ಈಗ ನೋಡು ನಾವಿಬ್ರು ಮದ್ವೆ ಆಗ್ತಿದ್ದೀವಿ. ಜೊತೆಗೆ ಕಂಪನಿಯ ಸರ್ವರ್ ಗಳನ್ನ ನೀನೇ ಹ್ಯಾಕ್ ಮಾಡ್ತಿರ್ಬಹುದು ಅಂತ ಶಿಲ್ಪಾಗೆ ಅನುಮಾನ ಇದೆ. ನಮ್ಮ ಮಾವನಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನೀನು ಜೀವಂತವಾಗಿ ಇರೋದಿಲ್ಲ. ವಿಷ್ಣು ಶಿಲ್ಪಾಳನ್ನ ನೋಡಿ ಓ ಇದೆಲ್ಲ ಪ್ಲಾನ್ ಮಾಡ್ಕೊಂಡೆ ನನ್ನನ್ನ ಕರೆಸಿದ್ಯಾ, ನನಗೆ ಅವಮಾನ ಮಾಡ್ಬೇಕು ಅಂತಾನೆ ಅಲ್ವಾ ಈ ಮ್ಯಾಥ್ಯೂನನ್ನ ಕರೆದುಕೊಂಡು ಬಂದಿದ್ಯಾ, ಹೋಗಿ ಹೋಗಿ ನೀನು ಕರೆದೆ ಅಂತ ನಾನು ಬಂದೆ ಅಲ್ವಾ, ನನಗೇನೆ ಬುದ್ಧಿ ಇಲ್ಲ ಅಂತ ಬೇಜಾರಲ್ಲಿ ಅಲ್ಲಿಂದ ಹೊರಟು ಹೋಗ್ತಾನೆ. ಶಿಲ್ಪಾ ಮ್ಯಾಥ್ಯೂಗೆ ಮ್ಯಾಥ್ಯೂ ನಿನ್ಗೇನಾದ್ರೂ ಬುದ್ಧಿ ಇದೆಯಾ, ನಾನಿವತ್ತಾದ್ರೂ ಹೇಳಿದ್ನ ಆ ವಿಷ್ಣುನೇ ನಮ್ಮ ಕಂಪನಿಯ ಸರ್ವರ್ ಗಳನ್ನ ಹ್ಯಾಕ್ ಮಾಡಿರೋದು ಅಂತ. ನಾನು ನಿನಗೆ ಹೇಳಿದ್ದು ಅವನ ಮೇಲೆ ಅನುಮಾನ ಇದೆ ಅಂತ ಅಷ್ಟೇನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಚರ್ಚ್ ನಲ್ಲಿ ಶಿಲ್ಪಾ ಹಾಗೂ ಮ್ಯಾಥ್ಯೂನ ಮದುವೆ ನಡೀತಿರುತ್ತೆ. ಮತ್ತೊಂದು ಕಡೆ ವಿಷ್ಣು ಕಾಲೇಜ್ ನಲ್ಲಿದ್ದಾಗ ತಾವಿಬ್ರು ಹೇಗೆಲ್ಲ ಪ್ರೀತಿ ಮಾಡಿದ್ವಿ ಅಂತ ಅದನ್ನೇ ನೆನೆಸಿಕೊಂಡು ಅಳ್ತಿರ್ತಾನೆ. ಕೊನೆಯದಾಗಿ ಶಿಲ್ಪಾಳನ್ನ ಒಮ್ಮೆ ನೋಡ್ಬೇಕು ಅಂತ ಮಣಿಕಂಠನನ್ನ ಕರೆದುಕೊಂಡು ಮದುವೆ ನಡೆಯುತ್ತಿದ್ದ ಆ ಚರ್ಚ್ಗೆನೆ ಬರ್ತಾನೆ. ಆದ್ರೆ ಶಿಲ್ಪಾ ಹಾಗೂ ಮ್ಯಾಥ್ಯೂನ ಮದುವೆಯನ್ನ ನೋಡಿ ಮತ್ತಷ್ಟು ಎಮೋಷನಲ್ ಆಗಿ ಅಲ್ಲಿಂದ ಸೀದಾ ಹೊರಗಡೆ ಬರ್ತಾನೆ. ಆದ್ರೆ ಈಗ ಚಿತ್ರದಲ್ಲಿ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಶಿಲ್ಪಾಳ ಕಂಪನಿಯ ವೆಬ್ಸೈಟ್ ಗಳು ಹಾಗೂ ಇಂಟರ್ನೆಟ್ ಸರ್ವಿಸಸ್ ಗಳೆಲ್ಲ ಈಗ ಕಂಪ್ಲೀಟ್ ಆಗಿ ಹ್ಯಾಕ್ ಆಗಿರುತ್ತೆ. ತಕ್ಷಣವೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಸ್ಟಾಫ್ ಗಳು ಓಡಿ ಹೋಗಿ ಸರ್ವರ್ ರೂಮ್ ಅನ್ನ ಚೆಕ್ ಮಾಡ್ತಾರೆ. ಆಗ ಶಾಕಿಂಗ್ಲಿ ವಿಷ್ಣು ಶಿಲ್ಪಾಗೆ ಒಂದು ಮಸಾಜರ್ ಪಿಲ್ಲೋವನ್ನ ಕೊಟ್ಟಿದ್ದ ಅಲ್ಪ. ಅದರ ಒಳಗಡೆ ಇದ್ದ ಸೆನ್ಸರ್ ಅನ್ನ ಹ್ಯಾಕ್ ಮಾಡಿ ಅದು ಹೀಟ್ ಆಗುವ ಹಾಗೆ ಮಾಡಿರ್ತಾನೆ. ಹೀಗೆ ಓವರ್ ಹೀಟ್ ಆದ ಆ ಮಸಾಜರ್ ಪಿಲ್ಲೋ ಬೆಂಕಿ ಹತ್ತಿ ಉರಿಯೋದಕ್ಕೆ ಶುರುವಾಗುತ್ತೆ. ಆಬ್ವಿಯಸ್ಲಿ ಆ ಪಿಲ್ಲೋ ಸರ್ವರ್ ಡಿವೈಸ್ ನ ಮೇಲಿದ್ದ ಕಾರಣ ಸರ್ವರ್ ರೂಮ್ಗೂ ಕೂಡ ಬೆಂಕಿ ಹೊತ್ತಿಕೊಳ್ಳುತ್ತೆ. ಈ ಕಡೆ ಖುಷಿಯಾಗಿ ಮದುವೆ ಆಗ್ತಿದ್ದ ಶಿಲ್ಪಾ ಮ್ಯಾಥ್ಯೂ ಹಾಗೂ ಚಾಕೋಗೆ ಮತ್ತೆ ಕಂಪನಿಯ ಸರ್ವರ್ ಹ್ಯಾಕ್ ಆಗಿದೆ ಅಂತ ಗೊತ್ತಾಗಿ ಮದುವೆ ಬಟ್ಟೆಯಲ್ಲೇ ಸೀದಾ ಓಡಿ ಬರ್ತಾರೆ. ಏನಾಗಿರ್ಬೋದು ಅಂತ ಸರ್ವರ್ ರೂಮ್ಗೆ ಬಂದು ನೋಡಿದಾಗ ಇಡೀ ಸರ್ವರ್ ರೂಮ್ ಬೆಂಕಿ ಹತ್ತಿ ಸುಟ್ಟು ಹಾಕಿರೋದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಮತ್ತೊಂದು ಕಡೆ ಸಿಮಿ ಈ ಬಾರಿ ಆ ಹ್ಯಾಕರ್ ನನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಅವನ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಪೊಲೀಸರು ಚಾಕೋಗೆ ಕಾಲ್ ಮಾಡಿ ಸರ್ ನಿಮ್ಮ ಕಂಪನಿಯ ಸರ್ವರ್ ಗಳನ್ನ ಹ್ಯಾಕ್ ಮಾಡ್ತಿದ್ದ ಆ ಹ್ಯಾಕರ್ ನನ್ನ ಅರೆಸ್ಟ್ ಮಾಡಿದ್ದೀವಿ, ಆತ ನಮ್ಮ ಸ್ಟೇಷನ್ ನಲ್ಲೇ ಇದ್ದಾನೆ, ತಕ್ಷಣವೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಕರೀತಾರೆ. ಅದೇ ಕೋಪದಲ್ಲಿ ಚಾಕೋ ತನ್ನ ಮಗಳನ್ನ ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಸ್ನೇಹಿತರೆ ಪೊಲೀಸರು ಸರ್ವರ್ ಗಳನ್ನ ಹ್ಯಾಕ್ ಮಾಡಿದ್ದ ಅಂತ ಅರೆಸ್ಟ್ ಮಾಡಿದ್ದ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ಶಿಲ್ಪಾ ಮದುವೆ ಆಗ್ತಿರುವ ಮ್ಯಾಥ್ಯೂ. ಇದನ್ನ ನೋಡಿದ ಶಿಲ್ಪಾ ಹಾಗೂ ಚಾಕೋಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಕೆಲವು ದಿನಗಳ ಹಿಂದೆ ಏನ್ ನಡೀತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ ಮ್ಯಾಥ್ಯೂ ಹಾಗೂ ಶಿಲ್ಪಾ ತಮ್ಮ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅನ್ನ ಮಾಡಿಸ್ತಿದ್ರಲ್ವಾ. ಹೇಗಾದ್ರೂ ಮಾಡಿ ಶಿಲ್ಪಾ ಹಾಗೂ ಮ್ಯಾಥ್ಯೂನ ಮದುವೆಯನ್ನ ನಿಲ್ಲಿಸಬೇಕು. ಮದುವೆಯ ದಿನವೇ ತಾನು ಕೊಟ್ಟಿದ್ದ ಮಸಾಜರ್ ಪಿಲ್ಲೋಗೆ ಬೆಂಕಿ ಹತ್ತುವ ಹಾಗೆ ಮಾಡಿ ಸರ್ವರ್ ರೂಮ್ ಅನ್ನ ಸುಟ್ಟು ಹಾಕ್ಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಅದಾದ ನಂತರ ತಾನು ಯಾವುದೇ ಕಾರಣಕ್ಕೂ ಸಿಕ್ಕಿ ಹಾಕಿಕೊಳ್ಬಾರ್ದು ಅಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರ್ತಾನೆ. ಅದೇನಂದ್ರೆ ಶಿಲ್ಪಾ ಮದುವೆ ಆಗ್ತಿರೋ ಮ್ಯಾಥ್ಯೂನನ್ನೇ ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸ್ಬೇಕು ಅಂತ ಅವನಿಗೆ ಒಂದು ಫೋಟೋವನ್ನ ಸೆಂಡ್ ಮಾಡಿರ್ತಾನೆ. ಫೋಟೋ ಶೂಟ್ ಮಾಡಿಸಿಕೊಳ್ತಿದ್ದ ಕಾರಣ ಮೋಸ್ಟ್ಲಿ ಸ್ಟುಡಿಯೋದವರೇ ರೆಫರೆನ್ಸ್ಗೆ ಅಂತ ಫೋಟೋವನ್ನ ಕಳಿಸಿರ್ಬಹುದು ಅಂದುಕೊಂಡು ಮ್ಯಾಥ್ಯೂ ಆ ಫೋಟೋವನ್ನ ಕ್ಲಿಕ್ ಮಾಡಿ ಬಿಡ್ತಾನೆ. ತಕ್ಷಣವೇ ಮ್ಯಾಥ್ಯೂನ ಫೋನ್ ಅನ್ನ ಹ್ಯಾಕ್ ಮಾಡಿ ಅವನೇ ಕಂಪನಿಯ ಸರ್ವರ್ ಗಳನ್ನ ಹ್ಯಾಕ್ ಮಾಡ್ತಿರೋದು ಅಂತ ಡೀಟೇಲ್ಸ್ ಗಳು ಸಿಗುವ ಹಾಗೆ ಸ್ಟೇಜ್ ಮಾಡಿ ಬಿಡ್ತಾನೆ. ಮತ್ತೊಂದು ಕಡೆ ತನ್ನನ್ನ ಪ್ರೀತಿ ಮಾಡಿ ಬೇರೆಯವನನ್ನ ಮದುವೆ ಆಗೋದಕ್ಕೆ ಹೊರಟಿದ್ದ ಶಿಲ್ಪಾಳ ಮೇಲೆ ಸೇಡನ್ನ ತೀರಿಸಿಕೊಂಡೆ ಅಂತ ವಿಷ್ಣು ತುಂಬಾನೇ ಖುಷಿ ಪಡ್ತಾನೆ. ಅದೇ ಸಮಯಕ್ಕೆ ಕಾಲೇಜ್ನಿಂದ ವಿಷ್ಣುವಿನ ತಂದೆಗೆ ಒಂದು ಫೋನ್ ಬರುತ್ತೆ. ನಿಮ್ಮ ಮಗ ಅರಿಯರ್ ಸಬ್ಜೆಕ್ಟ್ ಗಳನ್ನ ಪಾಸ್ ಮಾಡಿಕೊಂಡಿದ್ದಾನೆ, ಬಂದು ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಅದೇ ಖುಷಿಯಲ್ಲಿ ವಿಷ್ಣುವಿನ ತಂದೆ ಅವನಿಗೊಂದು ಹೊಸ ಲ್ಯಾಪ್ಟಾಪ್ ಅನ್ನ ತಂದು ಕೊಡ್ತಾರೆ. ಅದನ್ನ ನೋಡಿದ ವಿಷ್ಣುಗೆ ತುಂಬಾನೇ ಖುಷಿಯಾಗಿ ತನ್ನ ತಂದೆಯನ್ನ ಹಗ್ ಮಾಡಿ ಎಮೋಷನಲ್ ಆಗ್ತಾನೆ. ಈ ಕಡೆ ಶಿಲ್ಪಾಳ ಕಂಪನಿಯಲ್ಲಿ ಹೆವಿ ಲಾಸ್ ಆಗಿ ಕಂಪನಿ ದಿವಾಳಿ ಆಗುತ್ತೆ. ಮ್ಯಾಥ್ಯೂ ಹ್ಯಾಕರ್ ಅಂತ ಅವನನ್ನ ಅರೆಸ್ಟ್ ಮಾಡಿದ್ರಲ್ವಾ. ಶಿಲ್ಪಾ ಹಾಗೂ ಆಕೆಯ ತಂದೆ ಇಬ್ಬರು ಸೇರಿ ತುಂಬಾನೇ ಕಷ್ಟಪಟ್ಟು ಮ್ಯಾಥ್ಯೂನನ್ನ ಜೈಲಿನಿಂದ ಬಿಡಿಸಿಕೊಂಡು ಬಂದಿರ್ತಾರೆ. ಚಿತ್ರದ ಎಂಡ್ ಸೀನ್ ನಲ್ಲಿ ಶಿಲ್ಪಾಗೆ ಅನ್ಸುತ್ತೆ ತಾನು ವಿಷ್ಣುನನ್ನ ಪ್ರೀತಿ ಮಾಡಿ ನಂತರ ಅವನ ಜೊತೆ ಬ್ರೇಕಪ್ ಮಾಡ್ಕೊಂಡು ಮ್ಯಾಥ್ಯೂನನ್ನ ಮದ್ವೆ ಆಗೋದಕ್ಕೆ ಹೋಗಿದ್ದೆ ಇದಕ್ಕೆಲ್ಲ ಕಾರಣ ಅಂತ. ಆದ್ರೆ ವಿಷ್ಣುವಿನ ಬಗ್ಗೆ ಯಾರಿಗೋ ಹೇಳದೆ ಐ ನೋ ಇಟ್ಸ್ ಯು ಅಂತ ಅವನಿಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಸೆಂಡ್ ಮಾಡ್ತಾಳೆ. ಸ್ನೇಹಿತರೆ ಇದೇ ಸೀನ್ ಅನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದು. ಮತ್ತೊಂದು ಕಡೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗಿದ್ದ ಸಿಮಿ ಇದ್ಲಲ್ವಾ. ಆಕೆ ಕಡೆಗೂ ಆ ಹ್ಯಾಕರ್ ನನ್ನ
ಕಂಡುಹಿಡಿಯೋದಕ್ಕೆ ನನ್ನ ಕೈಲಿ ಸಾಧ್ಯವಾಗ್ಲಿಲ್ವಲ್ಲ ಅಂತ ತಾನು ಕೆಲಸ ಮಾಡ್ತಿದ್ದ ಕಂಪನಿಗೆ ರಿಸೈನ್ ಮಾಡಿ ಬೆಂಗಳೂರಲ್ಲಿದ್ದ ಒಂದು ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡಿರ್ತಾಳೆ. ಕಟ್ ಮಾಡಿದ್ರೆ ವಿಷ್ಣು ಈಗ ಯಾವ ಕಂಪನಿಯ ಇಂಟರ್ವ್ಯೂಗೆ ಅಂತ ಹೋಗಿರ್ತಾನೋ ಆ ಕಂಪನಿಯ ಇಂಟರ್ವ್ಯೂವರೇ ಆ ಸಿಮಿ ಆಗಿರ್ತಾಳೆ. ಸಿಮಿಯನ್ನ ನೋಡ್ತಿದ್ದ ಹಾಗೆ ವಿಷ್ಣುಗೆ ಶಾಕ್ ಆಗುತ್ತೆ. ಆದ್ರೆ ತೋರಿಸಿಕೊಳ್ಳದೆ ಕ್ಯಾಶುವಲ್ ಆಗಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.